ಇದಿಷ್ಟು ನಾನು ಪಿಕೋ ಮತ್ತೆ ಫಾಲ್ಸ್ ಎಲ್ಲ ಹಚ್ಚಿ ರೆಡಿ ಮಾಡ್ಬೇಕು. ಎಲ್ಲೋಗಿದ್ದಿ? ಇಷ್ಟು ಒಂದು ಫುಲ್ ಟ್ರೇ ಹಣ್ಣು ಕೊಟ್ಟು ಕಳ್ಸಿದ್ದಾರೆ. ಸೂಪರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿಚನ್ ಚಾನೆಲ್. ಸೊ ನಿನ್ನೆ ನಾವು ಮನೆಗೆ ಬಂದಾಗ ಒಂದು ಮಧ್ಯರಾತ್ರಿ ಹಂಗಾಗಿತ್ತು. ಸ್ವಲ್ಪ ಲೇಟಾಗೆ ಬಂದ್ವಿ, ಯಾಕಂದರೆ ಬಿಡೋದು ಲೇಟ್ ಆಗಿಬಿಡ್ತು. ನಾವು ಅಂದ್ಕೊಂಡಿದ್ದು ಬೇಗ ಬಿಡೋಣ ಅಂತ, ಬಟ್ ಗೊತ್ತಲ್ಲ ಎಲ್ಲ ಫ್ಯಾಮಿಲಿ ಮೀಟ್ ಆಗಿ ಹಂಗೆ ಮಾತಾಡ್ಸೋ ಸಾಯಂಕಾಲನೇ ಆಗೋಗ್ಬಿಡ್ತು. ನಾವು ಬಿಡೋದು 6 ಮೇಲೇ ಆಗ್ಬಿಟ್ಟಿತ್ತು ಸಾಯಂಕಾಲ. ಸೊ ಲೇಟಾಗಿ ಬಂದ್ವಿ. ಹಂಗೆ ನಿದ್ದೆ ಮಾಡೋಣ, ಫುಲ್ ಟಯರ್ಡ್ ಆಗಿದೆ ಅಂತ ಮಲಗಿದ್ರೆ ಏನಾಗಿ ಡೈಲಿ ಅಭ್ಯಾಸ ಆಗ್ಬಿಟ್ಟಿದೆ. 7:30 ಹಂಗೆ 7 ಗಂಟೆ ಹಂಗೆ ಎದ್ದೋಳಿ ಅಲ್ಲಿದ್ದಾಗ, ಯಾಕಂದ್ರೆ ಅವಾಗ ತುಂಬ ಬಿಸಿಲು ಸ್ಟಾರ್ಟ್ ಆಗ್ಬಿಡುತ್ತಲ್ಲ ಅಲ್ಲಿ. ಸೊ ಬೇಗ ಎದ್ಬಿಡ್ತಿದ್ಲು, ನಿದ್ದೆನೇ ಆಗ್ತಿರಲಿಲ್ಲ ಬಿಸಿಲಿಗೆ. ಸೊ ನಮಗೂ ಏನು ಇವಾಗ ಫುಲ್ ನಿದ್ದೆ ಬಂದಿತ್ತು, ಬೇಗ ಎದ್ದು ಕುತ್ಕೊಬಿಟ್ಟಿದ್ದಾಳೆ. ನಂಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಸಿರಿಗೆ ಆಗ್ತಾ ಇಲ್ಲ. ಎದ್ಬಿಟ್ಟು ಒಬ್ಬಳೇ ಆಟ ಆಡ್ಕೊತಿದ್ದಾಳೆ. ಆಮೇಲೆ ಎದ್ದೋಳಿ ಅಂತ ಎದ್ದೋಳಿಸ್ತಾ ಇದ್ಲು. ಸರಿ ಅಂದ್ಬಿಟ್ಟು ನಾವು ಎದ್ದಿದ್ವಿ, ಅರ್ಧಂಬರ್ಧ ನಿದ್ದೆ ಆಗಿರೋದು. ಟಯರ್ಡ್ ಆಗ್ಬಿಟ್ಟಿದೆ ಫುಲ್. ಅವಳಂತರೂ ಮಸ್ತ್ ನಿದ್ದೆ ಹೊಡೆದಿದ್ದಾಳೆ ಕಾರಲ್ಲಿ. ಸೊ ಅವಳಿಗಂತೂ ಕರೆಕ್ಟ್ ನಿದ್ದೆ ಆಗ್ಬಿಟ್ಟಿದೆ, ನನಗೆ ಆಗದೆ ಇರೋದು. ಇವಾಗ ಸಿರಿ ಮಲಗಿದ್ದಾಳೆ, ಅವಳದು ಆಫೀಸ್ ಬೇರೆ ಇದೆ ಅಲ್ಲ. ಸೊ ಅಮ್ಮ ನನ್ನ ಕರ್ಕೊಂಡು ಜಸ್ಟ್ ಹಾಲು ಮತ್ತು ಮೊಸರು ತರಕ್ಕೆ ಹೋಗಿದ್ದಾರೆ. ಸೊ ಅಂಬ್ಲಿ ಮಾಡಿರೋದು ಅವಳಿಗೂ ತಿನ್ನಿಸ್ಬೋದು ಅಂದ್ಬಿಟ್ಟು ಜಸ್ಟ್ ಇವಾಗ ರಾಗಿ ಅಂಬ್ಲಿ ಮಾಡಿ ಅದಕ್ಕೆ ಮೊಸರು ಬೇಕಲ್ಲ ಅಂದ್ಬಿಟ್ಟು ಹಾಗೆ ಟೀಗೆ ಬೇಕಾಗುತ್ತೆ ಅಂತ ಸೊ ತರಕ್ಕೆ ಹೋಗಿದ್ದಾರೆ. ಏನಂದರೆ ಯಪ್ಪ ಫುಲ್ಲು ಶಕೆ. ಇಷ್ಟೊತ್ತಿಗೆ ಅಲ್ಲಿ ನಾವು ಕುತ್ಕೊಳ್ಳೋಕ್ಕೆ ಆಗ್ತಿರಲ್ಲ ಈ ಥರ. ಹಂಗೆ ಇಲ್ಲೆಲ್ಲ ನೀರು ಇಳಿಯೋದು, ಅಷ್ಟು ಒಂಥರ ಇರಿಟೇಷನ್. ಬಿಸಿ ಗಾಳಿ ಎಷ್ಟು ಒಂದು ಸ್ವಲ್ಪ ಬೈ ಮಿಸ್ಟೇಕಾಗಿ ಫ್ಯಾನ್ ಈ ಕೂಲರ್ ಏನಾದರೂ ಆಫ್ ಆದರೆ ಏನಾಯ್ತು ಅನ್ನೋ ಥರ ಆಗುತ್ತೆ. ಹಂಗಿತ್ತು ಅಲ್ಲಿ, ಅಷ್ಟು ಶಕೆ. ಅಪ್ಪ ಇಲ್ಲಿ ಬಂದಮೇಲೆ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ, ಇಷ್ಟು ತಣ್ಣಗಿದೆ ಇಲ್ಲಿ. ಗಾಳಿನೂ ಅಷ್ಟೇ. ಅಲ್ಲಿ ಒಂಥರ ಏನೋ ಸಂಕಟ ಆಗುತ್ತೆ ಹಂಗೆ. ಇವಳಂತೂ ಫುಲ್ ಹಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ಲು ಸ್ವಲ್ಪ ಇದಾಗ್ಬಿಟ್ರೆ ಶಕೆಗೆ. ಅಯ್ಯಪ್ಪ 4 ದಿನ ಹೆಂಗೋ ಮನ್ಸು ಮಾಡಿ ಧೈರ್ಯ ಮಾಡಿ ಹೋಗಿದ್ದೆ. ಈ ಸಮ್ಮರಲ್ಲಿ ಕರ್ಕೊಂಡೋಗಿ ಆ ಕಡೆ ಸೈಡ್ ಅಂದರೆ ನನಗೆ ಶಾಕ್ ಆಗ್ತಿದೆ. ನಾನು ಎಂಡ್ ಮೂಮೆಂಟ್ವರೆಗೂ ಬೇಡ ಅಂತಲೇ ಅಂದ್ಕೊಂಡಿದ್ದೆ ಹೋಗೋದು. ಬಟ್ ಓಕೆ ನಾವು ಹೋಗೋಣ, ಏನೋ ಕಾರಲ್ಲಂತೂ ಏನಿರಲ್ಲ, ಟ್ರಾವೆಲಿಂಗಲ್ಲಿ AC ಇರುತ್ತೆ, ಹಂಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬಟ್ ಅಲ್ಲಿ ಹೋದಾಗ ಗೊತ್ತಿತ್ತು, ಯಾಕಂದರೆ ಈ ಸರಿನೇ ಜಾಸ್ತಿ ಇರೋದು. ಬ್ಯಾಂಗ್ಳೂರಲ್ಲೂ ಕೂಡ ಜಾಸ್ತಿನೇ ಇದೆ ಈ ಸರಿನೂ, ಅಲ್ಲೂ ಇನ್ನೂ ಜಾಸ್ತಿನೇ. ಸೊ ಇಲ್ಲೇ ಒಂದೊಂದ್ಸರಿ ಶಕೆ ಆಗ್ತಿರ್ತಿತ್ತು ಆ ಮನೇಲಿ. ಅಲ್ಲಿ ಹೆಂಗಪ್ಪ ಅಂದ್ಕೊಂಡು ಹೋಗಿ ಹೆಂಗೆ ಇದನ್ನೋ ನನಗೆ ಗೊತ್ತಿಲ್ಲ 4 ದಿನ ಅಲ್ಲಿ ಇದ್ಬಿಟ್ಟು ಬಂದಿದ್ವಿ. ಫೈನಲಿ ಅಲ್ಲೆಲ್ಲ ಹೋಟೆಲ್ ಆಯಿತು, ಎಲ್ಲ ಹಾಕಿದ್ರು. ಸೊ ಮತ್ತೆ ನಾವು ರಿಟರ್ನ್ ಬಂದಿದ್ದೀವಿ. ಕಿರಣ್ ಹತ್ರ ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾರೆ ನಾನು ಯಾವಾಗ ನೋಡ್ತೀನಿ ಅಂತ. ಯಾಕಂದರೆ ಆಯಿತು 4 ಡೇಸ್ ಆಯಿತು ನಾನು ನೋಡಿ. ಇವತ್ತು 5ನೇ ದಿನ. ಆ್ಯಕ್ಚುಲಿ ನಾನು ಬೇಗ ಬಂದಿದ್ರೆ ಇವತ್ತು ಬೆಳಗ್ಗೆ ಬಸ್ ಇತ್ತು, ಡೈರೆಕ್ಟಾಗಿ ಹೋಗ್ಬಿಡ್ಬೋದಿತ್ತು. ಯಾಕಂದರೆ ಲಗೇಜ್ ಕೂಡ ತುಂಬ ಇದೆ, ಇನ್ನೂ ತುಂಬಾ ಆಗ್ಬಿಟ್ಟಿದೆ. ಹೋಗ್ಬೇಕಾದ್ರೆ 1, ಬರಬೇಕಾದ್ರೆ 2 ಅಂತರ ಆಗ್ಬಿಟ್ಟಿದೆ ಲಗೇಜ್ ಎಲ್ಲ. ಸೊ ಹಂಗಾಗಿದೆ. ಸೊ ನೋಡಬೇಕು ಇವತ್ತಂತರೂ. ಆದರೆ ಸಾಯಂಕಾಲ ಹೋದರೆ ಕ್ಯಾಬು ಹಂಗೆ ಅಂದ್ರೂ ಸ್ವಲ್ಪ ಕಷ್ಟ, ಲಗೇಜ್ ಎಲ್ಲ ತೊಗೊಂಡು. ನೋಡ್ತೀನಿ ಏನಾದರೂ ಮತ್ತೆ ನಾಳೆ ಹೋಗೋದಾ ಅಥವಾ ಇವತ್ತೇ ಸಾಯಂಕಾಲ ಹೋಗೋದಾ ಅಂತ. ಸೊ ನೋಡೋಣ. ಮತ್ತೆ ಊರಿಂದ ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಅಜ್ಜಿ ಮನೆ ಬಂದರೆ ಅಂತೂ ಫುಲ್ ಬ್ಯುಸಿ ಆಗಿಬಿಡ್ತಾಳೆ. ಅತ್ತೆ ಮಾವ ಜೊತೆ ಮತ್ತು ಅಮ್ಮ ಜೊತೆ ಇಲ್ಲೆಲ್ಲ ಹೋಗ್ಬಿಟ್ರೆ ನನ್ನ ಕಡೆನೇ ಬರೋದಿಲ್ಲ. ಅವಳು ನೋಡಿ ಬೆಳಗ್ಗೆ ಎದ್ದಾಗಿಂದ ಕಣ್ಣು ಬಿಟ್ಟಿದ ತಕ್ಷಣ ಅಜ್ಜಿ ಅಂದ್ಬಿಡ್ತಾಳೆ. ಕೆಳಗೆ ಬೆಡ್ಡಿಂದ ಇಳಿಸ್ಬಿಡ್ಬೇಕು ಹಂಗೆ. ಸೊ ಇಳ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಅಜ್ಜಿ ಜೊತೆ ಹೋಗಿದ್ದಾಳೆ ಹಾಲು ಮೊಸರು ಏನಾದರೂ ತೊಗೊಂಬರೋಕ್ಕೆ. ಆಚೆ ಹೋಗ್ಬೇಕಂದ್ರೆ ಕಾಯ್ತಾನೆ ಇರ್ತಾಳೆ. ನನಗಂತೂ ಸ್ವಲ್ಪ ಫ್ರೀಯಾಗಿ ಸಿಕ್ಬಿಡುತ್ತೆ ನೋಡಿ, ಮೊಸರು ಹಿಡ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ. ಏನು ಮತ್ತೆ ಇಲ್ಲಿದೆ ರಿಟರ್ನ್ ಮನೆಗೆ ಹೋದ್ಮೇಲೆ ಇರುತ್ತೆ. ಆಮೇಲೆ ಮತ್ತೆ ಸ್ವಲ್ಪ ದಿನ ಅದೇ ಹ್ಯಾಂಗ್ ಓವರಲ್ಲಿ ಇದ್ಬಿಟ್ಟಿರ್ತಾಳೆ. ಎಲ್ಲೋಗಿದೆ ಅಜ್ಜಿ ಜೊತೆ? ಎಲ್ಲೋಗಿದ್ದಿ? ಮತ್ತೂರು. ಮತ್ತೆ ಮೊಸರು ಮತ್ತೇನು ತಗೊಂಬಂದೆ? ಮತ್ತೇನು ತಗೊಂಡೆ? ಹಾಲು ಮತ್ತೆ ಹೆಂಗ್ ಕಿತ್ತಾಕಿಯಲ್ಲ. ಹಾಲು ಮತ್ತೆ ಎಲ್ಲೋಗಿದ್ದ? ಅಜ್ಜಿ ಜೊತೆ ಹೋಗಿದ್ದ? ತಣ್ಣಗಿದೆ, ತಣ್ಣ. ಇನ್ನು ಲಗೇಜ್ ಎಲ್ಲ ತಂದಿದ್ದು ಅಲ್ಲಲ್ಲೇ ಇದಾವೆ, ಎಲ್ಲ ಎತ್ತಿಟ್ಕೋಬೇಕು. ಅಜ್ಜಿ ವಾಶ್ ಮಾಡಕ್ಕಿದೆ ಬಟ್ಟೆ ಎಲ್ಲ. ಅಮ್ಮ ಬೆಳಿಗ್ಗೆ ಅಂಬ್ಲಿ ಮಾಡಿರೋದು. ಸೊ ಊರಿಂದ ಬರಬೇಕಾದ್ರೆ ನಮ್ಮ ತಮ್ಮ ಫ್ರೆಂಡು ಅವರು ಅಂಗಡಿ ಇದೆ ಅನ್ಸುತ್ತೆ, ಮ್ಯಾಂಗೋ ಎಲ್ಲ ಹೋಲ್ಸೇಲ್ ಅಂಗಡಿ ಇದೆ. ಸೊ
ಸೊ ಇಷ್ಟೊಂದು ಹಣ್ಣು ಕೊಟ್ಟು ಕಳ್ಸಿದ್ದಾರೆ. ಇದಷ್ಟೇ ಅಲ್ಲ ನೋಡಿ, ಇದ್ರ ಜೊತೆ ಇಷ್ಟು ಒಂದು ಫುಲ್ ಟ್ರೇ ಹಣ್ಣು ಕೊಟ್ಟು ಕಳ್ಸಿದ್ದಾರೆ. ಮ್ಯಾಂಗೋ ಎಲ್ಲಾ ತರ ಹಣ್ಣು ಮಿಕ್ಸ್ ಇದೆ ಇದರಲ್ಲಿ. ಅವ್ರದ್ದು ಅಂಗಡಿ ಇದೆ ಊರಲ್ಲಿ. ಅಂದಿದ್ದಂತೆ ಮನೆಗೆ ಬಂದಾಗ ಬಾ ಈ ಸರಿ ಸಮ್ಮರ್ಗೆ ಬಂದಾಗ ಕೊಡ್ತೀನಿ ಅಂತ. ಎಷ್ಟು ಗಮ್ ಅಂತಿದೆ ಅಂದ್ರೆ, ಕಾರಲ್ಲಿ ತಗೊಂಬಂದಿದ್ದು ಕಾರ್ ಫುಲ್ ಇದೆ ಮ್ಯಾಂಗೋ ಸ್ಮೆಲ್. ಯಾವಾಗ ತಿನ್ನೋದು ಅಂತ. ಏನಿಯಾ ಇದು? ಏನಿದು? ಮ್ಯಾಂಗೋನಾ? ಇಷ್ಟನಾ ನಿಂಗೆ? ಎಷ್ಟೊಂದು ಕಳ್ಸಿದ್ದಾರೆ. ಸೊ ಇವಾಗ ಅದು ನೀರಲ್ಲಿ ನೆನ್ಸಿಟ್ಟಿರೋದು, ಆಮೇಲೆ ಕಟ್ ಮಾಡಿ ತಿನ್ನೋದು. ಎಷ್ಟು ನೋಡಕ್ ಗೊತ್ತಾಗುತ್ತೆ, ಫುಲ್ ಹಣ್ಣು ಚೆನ್ನಾಗಿದೆ. ಮಿಕ್ಸ್ಡ್ ಕೊಟ್ಟಾರಲ್ಲಮ್ಮ ಇದೆಲ್ಲ, ಸ್ವಲ್ಪ ಹಣ್ಣಾಗಿರೋದು ಕಾಯಿದು ಎಲ್ಲ ಕೊಟ್ಟಿದ್ದಾರೆ. ಸಿರಿನೂ ಸ್ವಲ್ಪ ತಗೊಂಡೋಗ್ಬೇಕಲ್ಲ. ನಾನೊಂದಿಷ್ಟು, ಸಿರಿ ಒಂದಿಷ್ಟು, ಒಂದಿಷ್ಟು ಈಗಂತ್ರು ಆಯ್ತು. ಮ್ಯಾಂಗೋ ಕಟ್ ಅಂತ ಕೇಳ್ತಾನೆ ಇರ್ತಾಳೆ ಅಯ್ಯನ. ಅಲ್ಲ ಅಯ್ಯ, ಮೂತಿ ಎಲ್ಲ ಮಾಡ್ಕೊಂಡ್ ತಿಂತೀಯಲ್ಲ ಅಯ್ಯ ನೀನು? ಏನ್ ಮಾಡ್ತೀಯ ತಗೊಂಡು? ಬುಕ್ ಕೊಡು. ಇದು ಕೊಡು, ಹತ್ತವು ಏನಾದ್ರು ಒಂದು ಇರ್ಬೇಕು. ಬೆಳಿಗ್ಗೆ ಎದ್ದು ಕುತ್ಕೊಂಡ್ಬಿಟ್ಟಿದ್ದಾಳೆ, ಮಸ್ತ್ ನಿದ್ದೆ ಆಗೈತೆ. ಹಂಗೆ ಬರ್ಬೇಕಾದ್ರೆ ಬ್ರೆಡ್ ತಗೊಂಬಂದಿದೀವಿ. ಅಲ್ಲಿ ಕಾರ್ಟಿಗೆ ಎಲ್ಲಿ ತೊಗೊಂಡ್ವಿ ಅಮ್ಮ ಬ್ರೆಡ್? ಇದೆ ಅಲ್ಲೆಲ್ಲ ಮಸ್ತ್ ಕಾಟಿಗೆ ಅನ್ಸುತ್ತೆ ಆ ಕಡೆ ಸೈಡು. ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಮಸ್ತ್ ಇರುತ್ತೆ. ಬಂದ್ಲಪ್ಪ ಕೆಲ್ಸಕ್ಕ. ನಾನು ಅಕ್ಕಿ ಪುಟ್ಟಿಗೆ ಹಾಕಲ್ಲ ಬಿದ್ದೀಯಮ್ಮ ನೀನು. ಬಂದಾಗೆಲ್ಲ ಬರೀ ಅಕ್ಕಿ ಪುಟ್ಟಿ ನೀನು. ಅಮ್ಮ ಬೇಡ, ಬಾಯ್ ಹೋಗೋಣ ನಾವು. ಮ್ಯಾಂಗೋ ಇಲ್ಲ ಏನಾಗೆ, ನಾವಷ್ಟೇ ತಿಂತೀವಿ, ನಿಂಗಿಲ್ಲ. ಬಿಡು ನಾನು. ನಿಂಗಿಲ್ಲ ಮ್ಯಾಂಗೋ ಅಯ್ಯ? ಕೊಡಲ್ಲ ಬೇಕಾ? ಯಾಕೆ ಮ್ಯಾಂಗೋ ಬೇಡವಾ? ನಾನು ಕಟ್ ಮಾಡ್ಬೇಕಾದ್ರೆ ಬರಬಾರ್ದು ನೀನು. ಅದೇನದ್ರ ಪುಟ್ಟಿಲಿರೋದು? ಅನಿಯನ್ನ? ಇದೇನಿದು ಅಮ್ಮ? ನೋಡಿ ಇದೇನಿದು? ಏನ? ಬ್ರೆಡ್. ಅದ್ರೊಳಗಡೆ ಏನಿದೆ? ಅಕ್ಕಿ ಇದೆಯಾ? ಅಯ್ಯಮ್ಮ, ಅಕ್ಕಿ ಅಂತ. ಗುಡ್. ತೋರ್ಸ್ಬೇಕಾ? ಬೇಡ, ಕ್ಲೋಸ್ ಮಾಡ. ನಂಗೆ ಗೊತ್ತು ನೀನ್ ಏನಕ್ಕೆ ಓಪನ್ ಮಾಡ ಅನ್ನೋದು. ತೋರ್ಸ್ಬೇಕಾ? ಸಾಕು, ಕ್ಲೋಸ್. ಲಾಕ್ ಮಾಡು ಪ್ಲೀಸ್. ಲಾಕ್ ಮಾಡು. ತೋರ್ಸ್ದೆ ನೋಡಿದ್ರಮ್ಮ, ಸಾಕು. ಕ್ಲೋಸ್ ಮಾಡು. ನಾನು ಊರಿಗೆ ಪಪ್ಪ ಹತ್ರ ಹೋಗ್ತಿದ್ದೀನಿ. ನಾನು ಹೋಗ್ಲಾ ಮನೆಗೆ? ಇಲ್ಲೇ ಇರ್ತೀಯ ಅಜ್ಜಿ ಮನೆಯಲ್ಲಿ? ಎಲ್ಲ ತೆಗಿತಾಳಕ್. ಇದು ಒಂದೇ ಅಲ್ಲ, ಅದೇನೋ ತಗೊಂಬಂದಿದ್ ಚೈಲ್ಡ್ ಲಾಕ್, ಅದು ಓಪನ್ ಮಾಡ್ತಾಳ. ಥ್ರೆಡ್ ಓಪನ್ ಮಾಡ್ತಾಳ. ವಾಟರ್ ಬಾಟ್ಲದು ಎಲ್ಲ ಮಾಡ್ತಾಳ ಹಂಗೆ. ನಾ ಹೋಗ್ತೀನಿ ಬಿಡು, ಪಪ್ಪ ಹತ್ರ ಹೋಗ್ತಿದ್ದೀನಿ. ಬಾಯ್. ಕ್ಲೋಸ್. ಗುಡ್ ಗರ್ಲ್. ಏನ ಇವಾಗ ಕ್ಲೋಸ್ ಮಾಡ್ತಾಳ ನೋಡು. 1 2 3 ಕರೆಕ್ಟಾಗಿ ಕ್ಲೋಸ್ ಮಾಡ್ತಾಳೆ. ಮಾಡಿದ್ಲು. ಲಾಕ್ ಮಾಡ್ತಾಳೆ ಇವಾಗ. ಈ ಕಡೆ ಅದು ಮಾಡು, ಜೋರಾಗಿ ಮಾಡ್ಬೇಕು. ಆ ಕಡೆ ಅದೊಂದು ಮಾಡು. ಎಸ್, ಗುಡ್ ಗರ್ಲ್. ಬಾ ಹೋಗೋಣ. ಲಾಕ್ ಆಯ್ತು ಅದು. ಬಾ, ಇಲ್ಲಿ ಬಂದು ಕೂತಾಳ ಮೂಲೆಯಾಗ. ಏನ್ ತಿನ್ನಕತ್ತಿ? ಕಾಲ್ ನೋಡಿ ಹೆಂಗಲ್ಲ ಆಡ್ಸ್ತಾಳಂಗೆ ಟಕ್ ಟಕ್ ಅಂತ. ಅಲ್ಲ ಕಾಲ್ ಮಾಡೋದು. ಏನ್ ತಿಂತಿದ್ಯಾ? ತೋರ್ಸು. ಎಲ್ಲಿದೆ ಅಕ್ಕಿ? ತೋರ್ಸು. ಇಲ್ಲ, ಕೈಯಲ್ಲಿ ತೋರ್ಸು. ಅಕ್ಕಿ ಹಿಡ್ಕೊಂಬಂದಿದ್ದಾಳ. ಏನ್ ಮಾಡ್ತೀಯ ಅಕ್ಕಿನ? ಇಲ್ವಾ? ಏ, ನಾವ್ ಎಲ್ಲಿಗೆ ಹೋಗಿದ್ವಿ ಈಗ? ನಾವ್ ಎಲ್ಲಿಗೆ ಹೋಗಿದ್ವಿ? ಪೂಲ್ಗೆ ಹೋಗಿ. ಯಾರ್ಯಾರು ಹೋಗಿದ್ವಿ? ಚಿಕ್ಕಪ್ಪ ಹೆಸರೇನು? ಮಂಜು ಮಾಮ. ಚಿಕ್ಕಪ್ಪ ಹೆಸರು? ಹೇಳು. ಕಸದ ಗಾಡಿ ಬಂದೈತೆ.
ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡು ಬನ್ನಿ. ಯಾ ಏನ್ ತಿಂತಾ ಇದೀಯ ಅಮ್ಮ ನೀನು? ಏನ ಏನ್ ತಿಂತಾ ಇದೀಯಮ್ಮ? ಅಂಬಲಿನ್ ತಿಂತಾ ಇದೀಯಾ? ಏ ಅಜ್ಜಿ ಸ್ಟಿಕ್ಕರ್ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ, ತೋರ್ಸು. ಐ ಸೂಪರ್, ಹಿಂಗ್ ಇಟ್ಕೋ. ಯಾರಿಟ್ರು? ಮಾಮ ಮಂಜು. ಹೌದಾ? ಸೂಪರ್ ಯಾ, ಸೂಪರ್. ಬಾ ಬಂದೆ. ಅಮ್ಮಮ್ಮಿಗೆ ಬನ್ನಿ ಮಾವ. ಬಾ ಹೋಗು. ಎಲ್ಲಿತ್ತಲ್ಲ ಯಾಕು ಏನಮ್ಮ? ಥ್ಯಾಂಕ್ ಯು. ಮಮ್ಮಿ ತಗೊಳ್ಳಿ ಅಂತ ಬಂದು ಕೊಡ್ತಿದ್ದಾಳೆ. ನಾನು ಇವಾಗ ಟೀ ಮಾಡ್ತಾ ಇದ್ದೀನಿ. ಇದು ತುಪ್ಪ ತಗೊಂಬಂದಿತ್ತು ಮಾಡಿದ್ದು ಅನ್ನಮ್ಮಮ್ಮ. ಸೊ ಇವಾಗ ನಾನು ಟೀ ಇಡ್ತಾ ಇದ್ದೀನಿ. ಎಲ್ಲರಿಗೂ ಉಪ್ಪಿಟ್ಟು ಮಾಡಿದ್ರಲ್ಲ, ಉಪ್ಪಿಟ್ಟು ತಿಂದ್ವಿ. ಏನ್ ಬೇಕಿಯ? ಬರೀ ಆನಿಯನ್ ತಿಂತೀಯ, ಉಪ್ಪಿಟ್ಟು ಬೇಡ? ಏನಿದು? ಪುಡಿ ಎಲ್ಲ ತಗೊಂಡ್ಬರ್ತಾವ. ಉಪ್ಪಿನಕಾಯಿ ಉಪ್ಪಿನಕಾಯಿ ಇಲ್ಲಿ ಕೆಳಗೊಂದು ಹಿಡ್ಕೊ, ಮೇಲೆ ಹಿಡ್ಕೊ. ಉಪ್ಪಿನಕಾಯಿ ತಗೊಳ್ಳಿ. ಮೇಡಮ್ ಮೇಡಮ್ ಅಂತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಏನದು? ಏನದು? ಕೈ ಇಟ್ಕೋ ಮಾಮ. ಓಯ್ ಕಳ್ಳಿ ಏನು? ಆ ಇಷ್ಟೊತ್ತು ಮಲ್ಕೊಂಡಿದ್ಲು, ಇವಾಗ ಎದ್ದಿದ್ದಾಳೆ. ಅಮ್ಮ ಊಟಕ್ಕಂತ ಕರ್ಕೊಂಡು ಹೋಗಿದ್ದಾರೆ, ಮಾಡಿಸ್ತಾ ಇದ್ದಾರೆ. ಲೈಟಾಗಿ ಮಳೆ ಕೂಡ ಬರ್ತಾ ಇದೆ. ಊಟ ಮಾಡಿಸ್ತಾ ಇದ್ದಾರೆ. ನೋಡಿ ಕಾರ್ ಮೇಲೆಲ್ಲ ಮಳೆ ಹನಿ. ವಾವ್, ಇವತ್ತು ಯಾಕೋ ಫುಲ್ ಕತ್ಲೆ, ಮೋಡ ಮೋಡ, ಮಳೆ ಬರ್ತಾ ಇದೆ. ಅದಕ್ಕೆ ಅನ್ನ, ಇದು ಹುಣ್ಚಟ್ನಿ ಅದೆಲ್ಲ ತಿನ್ನಿಸ್ತಾ ಇದ್ದಾರೆ. ನನ್ನ ತಂಗಿ ಕೊಡ್ಸಿದ್ದು ನಂಗೆ ಸೀರೆ. ಇದಿಷ್ಟು ನಾನು ಪಿಕು ಮತ್ತು ಫಾಲ್ಸ್ ಎಲ್ಲ ಹಚ್ಚಿ ರೆಡಿ ಮಾಡಬೇಕು, ಕೊಡೋಕ್ಕಿದೆ. ಏನೋ ಜಸ್ಟ್ ಸ್ನಾನ ಆಯಿತು, ರೆಡಿ ಆದ್ಲು. ಅಮ್ಮ ಊಟಕ್ಕೆ ಇಲ್ಲಿ ಅನ್ನ ಮತ್ತು ರಸಮ್ ಅಲ್ಲ ಟೊಮೆಟೊ ಸಾಂಬಾರು ಮಾಡಿದ್ದಾರೆ. ನಾನು ತೋರಿಸಿದ್ದೀನಿ ಆಲ್ರೆಡಿ ಇದು ಯಾವ ಥರ ಮಾಡೋದು ಅಂತ. ನಾನು ಸೇಮ್ ಅಮ್ಮ ಮಾಡೋ ಥರನೇ ಮಾಡಿದ್ದು ತೋರಿಸಿರೋದು. ಸೊ ಊಟ ಇನ್ನೂ ಮಾಡಿಲ್ಲ, ಸಾಯಂಕಾಲ ಆಗಿದೆ, ಇನ್ನೂ ಊಟ ಆಗಿಲ್ಲ. ಫುಲ್ ಮಳೆ ಬರೋ ಥರ ಆಗ್ಬಿಟ್ಟಿದೆ ಆಚೆ, ಮನೆ ಫುಲ್ ಕತ್ಲೆ ಕತ್ಲೆ. ಸೊ ನಮ್ಮ ತಮ್ಮ ಯಾವುದೋ ಮೂವಿ ನೋಡೋಣ ಅಂತಿದ್ದಾನೆ. ಯಾವ್ದು ಮಂಜು? ಇದು ಅಂತೆ, ಮಂಜುಮಲ್ ಬಾಯ್ಸ್ ಅಂತ. ಸೊ ಇವಾಗ ಊಟ ಮಾಡ್ಕೊಂಡು ಈ ಮೂವಿ ನೋಡೋದು. ಅಯ್ಯೋ ನೋಡಕ್ ಬಿಡ್ತಾಳೆ ಅನ್ಕೊಂಡಿದೀವಿ. ಸ್ನಾನ ಆಯ್ತಯ್ಯ? ಜೋರಾಗಿ ಬಂದಾಗ ಫುಲ್ ಜೋರ್ ಮಳೆ ಬರ್ತಾ ಇದೆ. ವಾವ್, ಈ ಮಳೆ ಬರ್ತಾ ಇದೆ. ವಾವ್, ಆಚೆ ಬರ್ಬೇಡ, ಮಳೆ ಬರ್ತಿದೆ. ಅಲ್ಲೇ ಒಳಗೋಗು, ಒಳಗೋಗು, ಗಾಳಿ ಬೇಡಯ್ಯ. ಏನಿದು? ಬೆಡ್ಡು ತಿಂತೀಯಾ? ಟೀ ಬ್ರೆಡ್ ಬೇಕಾ? ಬ್ರೆಡ್ಡು
ತಗೋ ಬೇಡ ಅಲ್ಲಮ್ಮ ಗುಡ್ ಗರ್ಲ್ ಏನ ಬೇಡ ಅಂದ್ಬಿಡ್ತಾಳ ಅವಳೆ. ಅಯ್ಯೋ ಬೀಳ್ತಿ ಹುಷಾರು. ಹಾ ಏನ್ ಮಾಡತ್ತಿ? ಮಂಡಾಳ್ ಕಲಿಸ್ತಿದ್ದಾರೆ. ಮಂಡಕ್ಕಿ ಅದೇನಂತ ಗಿರ್ಮಿಟ್ ಮಿಕ್ಸರ್ ಇತ್ತು, ಅಕ್ಕಿ ಮಿಕ್ಸರ್ ಕಳಿಸ್ತಿದಾರಮ್ಮ. ಈರುಳ್ಳಿ ಇದು ಈರುಳ್ಳಿ ಅಕ್ಕಿ ಹಸಿ ಈರುಳ್ಳಿ ಏನೋ ಕೊಡ. ಏನ್ ತಿಂತಿದ್ಯಯ್ಯ? ಪಪ್ಪು ಚೆನ್ನಾಗಿದ್ಯಾ? ಖಾಲಿ ಆಗೋಯ್ತಲ್ಲ. ಇನ್ನ ಬೇಕಾ? ಅಜ್ಜಿ ಕೇಳು, ಅಜ್ಜಿ ಇನ್ನ ಕೊಡಿಯನು. ಅಜ್ಜಿ ಏನು ಪಾರಜ್ಜಿ ಏನು? ಖಾರನ್ ಬೇಕಾ ಸಪ್ಪ ಬೇಕಾ? ಖಾರನ್ ಬೇಕಾ ಸಪ್ಪನ್ ಬೇಕಾ? ಇವ್ ಕೊಡ್ಲಾ? ಇತ್ತವ ಉಪ್ಪು ಖಾರ ಹಾಕಿದ ಜಾಸ್ತಿ ಏನಿಲ್ಲ. ನಡಿ. ಖಾರ ಇಲ್ಲಮ್ಮು. ಖಾರ ಐತೆ ಮಂಡಾಳ ಚೆನ್ನಾಗೈತಾ? ಕಟ್ ಕಟ್ ಕಂತೈತಾ? ಥ್ಯಾಂಕ್ ಯು ಅಮ್ಮು. ಕಟ್. ಇನ್ನೇನು ಒಂದು 30 ಮಿನಿಟ್ಸ್ ಇದೆ ಮೂವಿ ಅಷ್ಟೇ. ಖಾರ ಇದೆ, ಸಪ್ಪಂದ ಹಾಕೊಂಬರ್ತೀನಿ ತಾಳಿ. ತಿನ್ನಲ್ಲ ಅವಳು, ಸ್ವಲ್ಪ ಇದ್ರೆ ಖಾರ ಅಂದ್ಬಿಡ್ತಾರೆ. ಖಾರ ಇದೆ. ಬೆಂಗಳೂರು ಭಾಷೆ ಅಲ್ಲ, ಮತ್ತೆ ಉತ್ತರ ಕರ್ನಾಟಕ ಭಾಷೆ ಮಾತಾಡು. ಖಾರ ಐತೆ, ಖಾರ ಐತೆ ಅಂತ ಇದೆ ಅಲ್ಲ. ಖಾರ ಐತಮ್ಮು. ಖಾರ ಐತಾ? ಖಾರ ಐತೆ. ಅಮ್ಮಯ್ಯ ಕುತ್ಕೊಡ್ರೆ ಸಾಕು ಅಮ್ಮಯ್ಯ. ಎಂತ ಬಂಗಾರನ ಇದು ನೋಡಿ. ಇಷ್ಟೊತ್ತು ಕುತ್ಕೊಂಡು ಮೂವಿ ನೋಡಿದ್ವಿ, ಮಂಜುಮೆಲ್ ಬಾಯ್ಸ್ ಅಂತ. ಆ್ಯಕ್ಚುಲಿ ಇದು ಮಲಯಾಳಿ ಮೂವಿ, ಕನ್ನಡದಲ್ಲಿ ಹಾಕ್ಬಿಟ್ಟು ನೋಡಿ ಅಮ್ಮನೂ ನೋಡ್ತಾ ಇದ್ರಲ್ಲ, ಸೊ ಅದಕ್ಕೆ ಕನ್ನಡದಲ್ಲೇ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಗುಹೆ ಇರುತ್ತಲ್ಲ, ಕೇವ್, ಅದ್ರೊಳಗಡೆ ಬಿದ್ದುಬಿಡ್ತಾರೆ. ಏನೋ ರಿಯಲ್ ಸ್ಟೋರಿ ಅಂತೆ. ಫುಲ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಒಂದು ಇಷ್ಟೊತ್ತು ಅದೇ ನೋಡಿದ್ವಿ. ಹಾಗೆ ಮಂಡಳೆಲ್ಲ ಮಾಡಿದ್ರಲ್ಲ ಅಮ್ಮ, ಅದೇ ತಿನ್ಕೊಂಡ್ವಿ. ಹೊಟ್ಟೆ ಫುಲ್ಲಾಗಿ ಹೋಗ್ಬಿಡ್ತು. ಈಯನ್ನ ಕೂಡ ಅವಳು ಸ್ವಲ್ಪ ತಿನ್ಕೊಂಡ್ಲು. ಇವಾಗ ವ್ಲಾಗ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅಜ್ಜಿ ಮತ್ತು ಮೊಮ್ಮಗಳು. ಅವಳದು ಸೌಂಡ್ ಕೇಳ್ತು ವಿಡಿಯೋದಲ್ಲಿ, ಅಮ್ಮ ನೋಡ್ತಾ ಇದ್ರಲ್ಲ, ಸೊ ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ನೋಡ್ತಿದ್ದಾಳೆ. ಅವಳು ಬಂದುಬಿಟ್ರೆ ಬಿಡಲ್ಲ ಅಲ್ವಾ, ಸೊ ಅಲ್ಲಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ. ಇನ್ನು ನಾಳೆ ರಿಟರ್ನ್ ಹೋಗ್ಬೇಕು. ಇವತ್ತೇ ಹೋಗ್ಬೇಕಿತ್ತು, ಬಟ್ ಇವತ್ತು ಆಗಿಲ್ಲ. ಕಿರಣ್ ಬೇಜಾರಾಗ್ಬಿಟ್ರು, ಇವತ್ತೇ ಬರ್ತೀಯ ಅಂದ್ಬಿಟ್ಟು ತಿರ್ಗಾ ಒಂದಿನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಇವತ್ತು ಬರ್ತೀನಿ ಅಂದ್ಬಿಟ್ಟು ಬೇಜಾರಾದರು. ಸೊ ಅತ್ತೆ ಮಾವ ಕೂಡ ಬರ್ತಾ ಇದ್ದಾರೆ ನಾಳೆ. ಇಲ್ಲಿಂದ ನಾನೆಲ್ಲ ಅತ್ತೆ ಮಾವ ಮನೆಗೆ ಅಲ್ಲೋಗ್ತೀನಿ. ಅಲ್ಲಿಂದ ನಾನು ಅತ್ತೆ ಮಾವ ಈಯನ್ನ ಇಷ್ಟು ಜನ ಸೇರಿಕೊಂಡು ಮನೆಗೆ ಹೋಗ್ತೀವಿ. ಸೊ ಕಿರಣ್ದು ಆಫೀಸ್ ಇದೆ, ನಾವು ಹೋಗೋಷ್ಟಿಗೆ ಅವರು ಆಫೀಸ್ಗೆ ಹೋಗಿರ್ತಾರೋ ಅಥವಾ ಮನೇಲಿ ಇರ್ತಾರೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಿಜವಾಗ್ಲೂ ಆಗಿಲ್ಲ, ಯಾಕಂದರೆ ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಹೋಗೋಕ್ಕಾಗಿಲ್ಲ. ಲಗೇಜು ಕೂಡ ತುಂಬ ಇತ್ತು. ಹಂಗೆ ಹೋಗ್ತೀನಿ ಅಂದರೆ ಆಗೋದು. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಇವತ್ತೇನು ಮತ್ತು ಊಟದ್ದು ಏನಿಲ್ಲ, ಆಲ್ರೆಡಿ ಎಲ್ಲ ಆಗಿದೆ. ಒಗ್ಗರಣೆ ಎಲ್ಲ ತಿಂದು ಹೊಟ್ಟೆ ಫುಲ್ ಆಗಿದೆ. ರಸಮ್ ಕೂಡ ಸಾಂಬಾರು ಕೂಡ ಇನ್ನೂ ಹಂಗಿದೆ, ಟೊಮೆಟೊ ಸಾಂಬಾರು. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಷ್ಟೊಂದು ಜನ ವೀಡಿಯೋಸ್ ಎಲ್ಲ ನೋಡ್ತೀರಾ, ಲೈಕ್ ಬರಲ್ಲ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಇನ್ನೂ ಇಷ್ಟಪಡ್ತಾ ಇದ್ದಾರೆ, ಇನ್ನೂ ಮಾಡಬೇಕು ಅನ್ನೋ ಅಷ್ಟು ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಚೆನೇ ಕುತ್ಕೊಂಡಿದ್ದೀನಿ, ತುಂಬ ತಣ್ಣಗಿದೆ ಇಲ್ಲಿ. ಮಳೆ ಬೇರೆ ಎಷ್ಟು ಚಂದ ಬಂತು ಗೊತ್ತಾ ಮಳೆ. ವಾವ್, ಎಷ್ಟು ಅಲ್ಲಿ ಫುಲ್ ಬಿಸಿಲು, ಅಲ್ಲಿ ಫುಲ್ ಕುದ್ದೋಗಿದ್ವಿ. ಇಲ್ಲಿ ಬಂದು ಫುಲ್ ಚಳಿ, ಮಸ್ತಾಗಿದೆ. ಸೊ ಆಚೆ ಫುಲ್ ತಣ್ಣಗಿದೆ, ಅದಕ್ಕೆ ಎಲ್ಲ ಚೇರ್ ಹಾಕೊಂಡು ಕುತ್ಕೊಂಡಿದ್ದೀನಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಮತ್ತು ನೆಕ್ಸ್ಟ್ ಡೈಲಿ ವ್ಲಾಗ್ಸಲ್ಲಿ ಸಿಗೋಣ. ನಾನು ನಮ್ಮ ಮನೇಲಿ ಹೋಗ್ಬಿಟ್ಟು ಬಾಯ್ ಬಾಯ್.